ಎಲ್ರಿಗೂ ನಮಸ್ಕಾರ. ಸ್ಮಾರ್ಟ್ ಕಂಪ್ಯೂಟರ್ ಎಜುಕೇಷನ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ನಿಮ್ಗೆ ಇವತ್ತು ಕರ್ವಂಚರ್ ಟೂಲ್ನ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ. ಸೊ ಈ ಹಿಂದೆ ನಿಮಗೆ ಸೆಲೆಕ್ಷನ್ ಟೂಲು, ಡೈರೆಕ್ಟ್ ಸೆಲೆಕ್ಷನ್ ಟೂಲು, ಮ್ಯಾಜಿಕ್ ವಾಂಡ್ ಟೂಲು, ಲ್ಯಾಸೋ ಟೂಲ್ ಮತ್ತು ಪೆನ್ ಟೂಲ್ನ ಬಗ್ಗೆ ವಿಡಿಯೋಗಳನ್ನು ಮಾಡಿದ್ದೀನಿ. ಅದರ ಮುಂದಿನ ಭಾಗವಾದಂಥ ಕರ್ವಂಚರ್ ಟೂಲ್ನ ಬಗ್ಗೆ ಇವತ್ತು ವಿಡಿಯೋವನ್ನು ಮಾಡ್ತಾ ಇದ್ದೀನಿ. ಮೊದಲು ನಾನು ಒಂದು ನ್ಯೂ ಪೇಜನ್ನು ತೊಗೊಂಡಿದ್ದೀನಿ. ನ್ಯೂ ಪೇಜನ್ನು ತೊಗೊಂಡು ಎಡಿಟ್ ಮೆನುಗೆ ಹೋಗ್ತಾ ಇದ್ದೀನಿ. ಎಡಿಟ್ ಮೆನುವಲ್ಲಿ ಪ್ರಿಫರೆನ್ಸ್ ಅಂತ ಒಂದು ಆಪ್ಷನ್ಸ್ ಬರುತ್ತೆ. ಆ ಪ್ರಿಫರೆನ್ಸಲ್ಲಿ ನೀವು ಗ್ರೈಡನ್ನು ನೀವು ತೊಗೋಬೇಕಾಗುತ್ತೆ. ಗ್ರೈಡನ್ನು ತೊಗೊಂಡು ನಾನಿಲ್ಲಿ ಆಲ್ರೆಡಿ ಸೆಟ್ ಮಾಡಿ ಇಟ್ಟಿದ್ದೀನಿ. ಗ್ರೈಡ್ ಲೈನ್ ಎವೇರಿಯಲ್ಲಿ 200 mm ಅನ್ನು ಕೊಡ್ರಿ. ಹಾಗೆ ಸಬ್ ಡಿವಿಷನ್ಸಲ್ಲಿ 6 ತೊಗೊಂಡು ಓಕೆ ಕೊಡ್ರಿ. ಓಕೆ ಕೊಟ್ಟ ತಕ್ಷಣ ಇಲ್ಲಿ ಏನು ಪೇಜಸ್ಸಲ್ಲಿ ಚೇಂಜಸ್ಸನ್ನು ಕಾಣೋದಿಲ್ಲ. ಅವಾಗ ಕಂಟ್ರೋಲ್ ಹಿಡಿದು ಎಂಟರ್ ಪಕ್ಕದಲ್ಲಿರುವಂಥ ಡಬಲ್ ಯುನಿಟೆಡ್ ಕಾಮನ್ನು ಪ್ರೆಸ್ ಮಾಡಿರಿ. ಸೊ ಅವಾಗ ಈ ರೀತಿಯಾಗಿ ಒಂದು ಆಪ್ಷನ್ಸ್ ಓಪನ್ ಆಗುತ್ತೆ. ಸೊ ನೆಕ್ಸ್ಟ್ ಏನು ಮಾಡಿರಿ, ನೀವು ಕರ್ವಂಚರ್ ಟೂಲ್ನ ಸಹಾಯದಿಂದ ಒಂದು ಶೇಪನ್ನು ಹಾಕ್ಕೊಡಿ. ಸೊ ಈ ರೀತಿ ಶೇಪನ್ನು ತೊಗೊಳ್ರಿ. ಸೊ ನೆಕ್ಸ್ಟ್ ನಿಮಗೆ ನೋಡಿ, ನಿಮಗೆ ಏನಾದ್ರು ಕರ್ವ್ ಬೇಕಂದ್ರೆ ನೀವು ಶಿಫ್ಟ್ ಕೀಯನ್ನು ಹಿಡಿದು ಯೂಸ್ ಮಾಡ್ಬೋದು. ನೋಡಿ ಇಲ್ಲಿ ನಾನು ಕರ್ವ್ ಅಂತ ನೆಕ್ಸ್ಟ್ ನೋಡಿ. ಸೊ ಈಗ ನನಗೆ ಸೊ ಈಗ ನಾನು ಡೈರೆಕ್ಟ್ ಸೆಲೆಕ್ಷನ್ ಟೂಲನ್ನು ತೊಗೊತೀನಿ. ಡೈರೆಕ್ಟ್ ಸೆಲೆಕ್ಷನ್ ಟೂಲ್ ತೊಗೊಂಡು ಈ ಒಂದು ಶೇಪನ್ನು ಏನಾದರೂ ನಾನು ಬೇರೆ ಥರ ಡಿಸೈನ್ ಆಗಿ ಕನ್ವರ್ಟ್ ಮಾಡ್ತೀನಿ ನೋಡಿ. ಇದಕ್ಕೆ ನಾನು ಕಲರನ್ನು ಹಾಕ್ಬೇಕಂದ್ರೆ ಸೆಲೆಕ್ಷನ್ ಟೂಲನ್ನು ತೊಗೊಂಡು ಇದ್ರ ಮೇಲೆ ಕ್ಲಿಕ್ ಮಾಡಿದ್ದೀನಿ. ಈಗ ನಾನು ಕಲರನ್ನು ಅಪ್ಲೈ ಮಾಡ್ತಾ ಇದ್ದೀನಿ. ಹಾಗೆ ಔಟ್ಲೈನಿಗೆ ಬೇಕಾದರೆ ಔಟ್ಲೈನಿಗೆ ಕಲರನ್ನು ನೀವು ಅಪ್ಲೈ ಮಾಡ್ಕೊಳ್ಳಿ. ಸೊ ನಿಮ್ಗೆ ಅಪ್ಲೈ ಮಾಡಿದ್ದು ಗೊತ್ತಾಗಬೇಕು ಅಂದರೆ ಇಲ್ಲಿ ಸ್ವಲ್ಪ ಸೈಜಸ್ಸನ್ನು ಜಾಸ್ತಿ ಮಾಡ್ಕೊಳ್ಳಿ. ಸೊ ಇದು ಒಂದು ಶೇಪ್ ಆಯಿತು. ಹಾಗೆ ನೀವು ಇನ್ನೊಂದು ಸರ್ತಿ ಕರ್ವಂಚರ್ ಟೂಲ್ನ ಸಹಾಯದಿಂದ ಇಲ್ಲಿ ಒಂದು ಕ್ಲಿಕ್ ಮಾಡ್ಕೊಳ್ಳಿ. ಇಲ್ಲಿ ಒಂದು ಕ್ಲಿಕ್ ಮಾಡ್ಕೊಳ್ಳಿ. ಸೊ ನಾವು ನೋಡಿ ಈ ರೀತಿಯಾಗಿ ಶೇಪನ್ನು ತಗೋಬೋದು. ಶಿಫ್ಟ್ ಕೀಯನ್ನು ಹಿಡಿದಿದ್ದೀನಿ. ಕೀಬೋರ್ಡಲ್ಲಿ ಶಿಫ್ಟ್ ಕೀಯನ್ನು ಪ್ರೆಸ್ ಮಾಡ್ಕೊಂಡಿದ್ದೀನಿ. ಈ ರೀತಿ ಡಿಫ್ರೆಂಟ್ ಆಫ್ ಶೇಪ್ಸ್ ಅಂತ ನೋಡಿ ಈ ರೀತಿ ಬಂದು. ಇನ್ನೊಂದು ಬೇಕಂದ್ರೆ ನೋಡಿ, ಸೊ ಈ ರೀತಿ ಶೇಪ್ ಬರುತ್ತೆ. ಅವಾಗ ನೀವೇನು ಮಾಡಬೇಕು, ಡೈರೆಕ್ಟ್ ಸೆಲೆಕ್ಷನ್ ಟೂಲನ್ನು ತೊಗೊಂಡು ಇಲ್ಲಿ ಕ್ಲಿಕ್ ಮಾಡಿ ಈ ಒಂದು ಕರ್ವ್ ಪಾಯಿಂಟನ್ನು ತೊಗೊಳ್ಳಿ. ನೋಡಿ ಈ ರೀತಿ ಡಿಫ್ರೆಂಟ್ ಆಫ್ ಶೇಪ್ಸ್ ಕ್ಲಿಕ್ ಮಾಡೋದು, ಇದನ್ನು ಕ್ಲಿಕ್ ಮಾಡೋದು,
ಶಿಫ್ಟ್ ಹಿಡಿಯೋದು. ನೆಕ್ಸ್ಟ್ ನಿಮಗೆ ಶೇಪ್ ಬೇಕಾದರೆ ಈ ರೀತಿ, ಮತ್ತೆ ನಿಮಗೆ ಶೇಪ್ ಬೇಕಾದರೆ ಆಲ್ಟನ್ನ ಹಿಡೀರಿ, ಈ ರೀತಿ ತಗೊಳ್ಳಿ. ಇಲ್ಲ ನಿಮಗೆ ಶೇಪ್ ಇಲ್ಲಿಗೆ ಎಂಡ್ ಬೇಕಂದ್ರೆ ನೋಡಿ ಅಲ್ಲಿಗೆ ಡಬಲ್ ಕ್ಲಿಕ್ ಮಾಡಿ. ನಂತರ ಸೊ ಈ ರೀತಿಯಾಗಿ ಶೇಪನ್ನು ತಗೊಳ್ಳಿಕ್ಕೆ ನಾವು ಕರ್ವೆಂಚರ್ ಟೂಲನ್ನು ಯೂಸ್ ಮಾಡ್ತೀವಿ. ಸೊ ಮುಂದಿನ ಟೂಲು ಟೆಕ್ಸ್ಟ್ ಟೂಲನ್ನು ಮುಂದಿನ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.